ಕಾಲು ಊದ್ಕೊಬಿಟ್ಟಿದೆ ನನಗೆ. ಇಲ್ಲಿ ಎಷ್ಟು ಆಟೋಗಳೆಲ್ಲ ನೋಡ್ತಾ ಇದೀನಿ, ಯಾವ ಆಟೋನು ನಿಲ್ಲಿಸ್ತಾ ಇಲ್ಲ. ಹಿಂಗೆ ಒಂಚೂರು ಮುಂದೆ ಬಿಟ್ಬಿಡಿ, ನನ್ಗಲ್ಲಿ ಮನೆ ಇದೆ. ಎಲ್ಲೋಯ್ತಾ ಇದೆಯಾ? ಹಾ, ಎಲ್ಲೋಯ್ತಾ ಇದೆಯಾ? ಯಾರಿದು? ಕಾಲು ಸ್ವಲ್ಪ ಊದ್ಕೊಂಡಿದೆ. ನನ್ನ ಮೈದ್ನ. ಅಲ್ಲ, ಏನ್ ನೀನ್ ಡ್ರಾಪ್ ಹಾಕಕ್ಕೆ ಅಂತಾನೆ ನಿಂತಿದ್ಯಾ ಇಲ್ಲಿ? ಬ್ರೋ ನಾನು ಬಂದೆ, ನನ್ನ ಕಾಲು ಊದ್ಕೊಂಡೈತೆ ಅಂತ ಕೇಳಿದ್ರೆ ಕತೆಗಳೇನು ಅಂತ ಹೇಳ್ರಿ. ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ದೆ? ನನಗೆ ಗೊತ್ತೇ ಇಲ್ಲ. ಗಾಡಿ ಆಫ್ ಮಾಡು. ಅಲ್ಲ ಇವ್ರ ಅಣ್ಣ ಅಲ್ಲಿ ನಿಂತಿದ್ದಾರೆ. ಸಿಸ್ಟರ್ ಯಾರು ಹೇಳಿ? ಅಲ್ಲ ಯಾರು ಬಂದು ಡ್ರಾಪ್ ಕೇಳಿದ್ದು? ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ದೆ ನೀನು? ಬ್ರೋ ನೋಡಿ, ನಾನು ಫೋನ್ ಮಾತಾಡ್ತಾ ಇದ್ದೆ. ಬ್ರೋ ನನ್ನ ಕಾಲು ಊದ್ಕೊಂಡೈತೆ, ಅಲ್ಲಿ ಕೆಳಗಡೆ ಒಂಚೂರು ಡ್ರಾಪ್ ಮಾಡಿ ಅಂದ್ರು. ಏನಿದು? ಎಲ್ಲ ಅದೆಲ್ಲ ತಂದಿದ್ದು? ನಾವು ಪೊಲೀಸ್ ಫೋನ್ ಮಾಡ್ತೀನಿ. ಅಲ್ಲ, ಯಾರಿಗ? ನಾನು ಮಾಡ್ತೀನಿ. ಬ್ರೋ ನಾನು ಇದೇ ಕಾಲೇಜ್ ಬ್ರೋ. ನಾನು ಒಂದ್ ನಿಮಿಷ, ನಾನು ಮಾಡ್ತೀನಿ. ನಾನು ಏನಾಗ್ಬೇಕು ನಿಮಗೆ? ನನ್ನ ಮೈದ್ನ ತರ. ಏನು ಹೇಳ್ತೀಯ ಇದಕ್ಕೇನು ಹೇಳ್ತೀಯ ಹೇಳು? ಇರಿ ಸರ್, ಒಂದ್ ನಿಮಿಷ ಇರೋ. ನಾನು ಸರ್, ನಾನು ರ್ಯಾಪಿಡ್ ಆನ್ ಮಾಡಿದ್ದೀನಿ, ಪೋರ್ಟ್ ಆನ್ ಮಾಡಿದ್ದೀನಿ, ನನ್ನ ಪಾಡಿಗೆ ನಾನು ಇದ್ದೀನಿ. ಬಂದ್ಬಿಟ್ಟು ನೀನ್ ಅದನ್ನ ತಾನೇ ಮಾಡ್ಬೇಕಿದ್ಯಾ? ಅದು ಬ್ರೋ ನನ್ಗೆ ಗೊತ್ತ ಜನ ಸೇವೆ ಮಾಡ್ತಾ ಇದೆ. ನನ್ನ ಲೈಫಿಗೆ ತಲೆ ಹಾಕ್ಬೇಡ. ನೀನ್ ಯಾವನ ತಲೆ ಹೊಡೆದಾಕ್ಬಿಡ್ತೀನಿ. ಹಲೋ ನೋಡಿ ನನ್ನ ಅದಕ್ಕೆ ಇಲ್ಲಿ ಅದಕ್ಕೆ ಮೈದು ನೋಡಿ, ಇಲ್ಲಿ ಸಂಬಂಧ ಯಾರಣ್ಣ ಇದು? ಬ್ರೋ ನಮ್ದಿದೆ ಬ್ರೋ ಕಾಲೇಜು. ಹಲೋ, ಯಾರಿದು? ಅದಕ್ಕೆ ಅಣ್ಣ ಅಂತ ಎಲ್ಲ ಮಾತಾಡ್ಕೊಂತವ್ರೆ. ಬ್ರೋ ನಾನು ರ್ಯಾಪಿಡ್. ನನ್ನ ತಂಗಿನಾ? ಮೇಡಮ್ ಯಾರು ಮೇಡಮ್? ಅಲ್ಲ ನಾನು ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ನನಗೆ ಎಷ್ಟು ಕೆಲಸ ಐತೆ ಗೊತ್ತಾ? ನನ್ನ ಕಮಿಟ್ಮೆಂಟ್, ನನ್ನ ಲೋನ್ ಐತೆ, ನಾನು ಎಷ್ಟೊಂದು ಮಾಡ್ತಾ ಇದ್ದೀನಿ. ನೀವು ಯಾರು ಹೇಳಿ? ಹೌದು, ಈಗ ಅದೆಲ್ಲ ಬೇಡ. ನನಗೆ ಬೇಕಾಗಿರೋದು ಇಷ್ಟೇ. ನೀನು ಅವಳನ್ನ ಕರ್ಕೊಂಡು ಎಲ್ಲೋಯ್ತಾ ಇದ್ದೆ? ಬ್ರೋ ನನ್ನ ಕಾಲು ಏಟಾಗಿದೆ ಬಿಡಪ್ಪಿ. ಅವಳು ಮತ್ತೆ ನನ್ನ ಬಾಮೈದ ಅಂತ ಅವಳಲ್ಲಪ್ಪ. ಮೈದ್ನ. ಈ ರಥ ಮೇಲೆ ಆಣೆ ನನ್ಗೆ ಯಾರೋ ಗೊತ್ತಿಲ್ಲ ಬ್ರೋ. ಅದು ಯಾರೋ ಕರೀರಿ. ಯಾರು? ನಮ್ಮ ಅಣ್ಣ ಯಾರು? ಅಯ್ಯೋ, ನಿಮ್ಮ ಅಣ್ಣ ಯಾರಂತ ನಿಮ್ಗೆ ಗೊತ್ತಿಲ್ವಾ? ಸರ್ ಇಲ್ಲಿ ನಾನು ಚಿಕ್ಕವನವರ RRIT ಕಾಲೇಜ್ ಹತ್ರ ಇದ್ದೆ. ಎಲ್ಲಿರೋದು ಅದು? ಸೊಲ್ಲೇನಹಳ್ಳಿ ಪೊಲೀಸ್. ನನಗೆ ಗೊತ್ತಿಲ್ಲ ಮೇಡಮ್, ನೀವ್ಯಾರು ಬ್ರೋ? ಕರ್ಕೊಂಡೋಗು. ಹತ್ತು ಬನ್ನಿ. ಕರ್ಕೊಂಡೋಗಪ್ಪ. ಅಲ್ಲ ಹತ್ತು. ಅವಳು ನಿನ್ ಜೊತೆ ಬರ್ತೀನಿ ಅಂತ ಅವಳಲ್ಲ. ಅವ್ರು ಯಾರೋ ನನಗೆ ಗೊತ್ತಿಲ್ಲ ಬ್ರೋ. ಯಾರು ಹೇಳಿ ಕರೆಕ್ಟಾಗಿ? ಮನೆಯಿಂದ ಓಡ್ ಬಂದ್ಬಿಟ್ಟವಳಪ್ಪ. ಬ್ರೋ ಅದು ನನ್ನ ಫೋನ್, ಇದು ನಿಮ್ಮ ಫೋನ್ ಕೊಡಿ. ಮನೆಯಿಂದ ಓಡ್ ಬಂದ್ಬಿಟ್ಟವಳೆ. ಬ್ರೋ ನೀವೇನಾಗ್ಬೇಕು ಇವ್ರಿಗೆ? ನಾನು ಅವ್ರ ಅಣ್ಣ. ಮೇಡಮ್ ಯಾಕೆ ಮೇಡಮ್? ಪಾಪ ಅವರು ಎಷ್ಟೋ ಮಾಡಿರ್ತಾರೆ. ಇವಾಗ ಏನು ಮಾಡಿದ್ರು ಅವ್ರು? ಏನ್ ಮಾಡೋದು ಹೇಳಿ? ಇಷ್ಟಪಟ್ಟಿರೋ ಜೊತೆ ಹೋಗ್ತೀನಿ ನಾನು. ಇವಾಗ ಏನ್ ಮಾಡ್ಲಿ? ಅಲ್ಲ ಅದಕ್ಕೆ ನಾನೇ ಸಿಕ್ತಾ? ಅಲ್ಲಿ ಕಾಯ್ತಿದ್ದೀನಿ. ಒಂಚೂರು ಸ್ಟೇಷನ್ ಹತ್ರ ಬನ್ನಿ ಬ್ರೋ. ಹತ್ತು ಬನ್ನಿ. ಕರ್ಕೊಂಡು ಹೋಗಪ್ಪ. ಮೇಡಮ್ ಸ್ಟೇಷನ್ ಹತ್ರ ಬರ್ತೀರಾ? ಇದೇ ಕಾಲೇಜ್ ಬ್ರೋ. ಇವ್ರು ಯಾರೋ ಗೊತ್ತೇ ಇಲ್ಲ ಬ್ರೋ. ಬನ್ನಿ ಬ್ರೋ, ಸ್ಟೇಷನ್ ಹತ್ರ ಹೋಗೋಣ ಬ್ರೋ. ಸರಿ, ಗೊತ್ತಿಲ್ಲದೆ ಇರೋರು ಫ್ರೀ ಡ್ರಾಪ್ ಹಾಕಕ್ ನಿನ್ ಗಾಡಿ ಇರೋದಾ? ಕಾಲ್ ಲೇಟ್ ಆಗಿದೆ, ಪ್ಲೀಸ್ ಬಿಡಿ ಅಂದ್ರು ಬ್ರೋ. ನೀವೇ ಹೇಳಿ, ಮನುಷ್ಯತ್ವ ಅಂದ್ಮೇಲೆ ಯಾರಾದ್ರೂ ನೀವೇ ಆಗ್ಲಿ ಮಾಡ್ತೀರಾ? ಇಲ್ಲ ಕಾಲ್ ಲೇಟ್ ಆಗಿದೆ. ಈ ಮಾತಕ್ಕೆ ಕಿತ್ತಾಗೋದೇನ? ಬಿಡಕ್ಕೆ ಇನ್ನೊಬ್ರು ಬಂದವ್ರೆ. ನಿಮ್ ಕಡೆ ಅವ್ರೆ. ಅಲ್ಲಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಇದೆ? ತಮಾಷೆಗೆ ಕಾಮಿಡಿ ಪ್ರೋಗ್ರಾಮ್. ಇದು. 1, 2, 3, 4. Bakra, bakra. Feel the rhythm, screw your mind, check the baby. Come on, bakra, bakra. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ರೂಬಿ ಚಿತ್ರತಂಡದಿಂದ ಸರ್, ಇದೊಂದು ಕಿರುಕಣಕ್ಕೆ ನಿಮಗೆ. ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ, ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ಲೋಕಾರ್ಥ ವಿವರಿಸುವ ಅದ್ಭುತ AI ತಂತ್ರಜ್ಞಾನ. ಸರ್ ಇದು ನಿಮಗೆ. ಸಡನ್ ಆಗಿ ಬಂದು ಡ್ರಾಪ್ ಕೇಳಿದ್ನಲ್ಲ ಸರ್, ಆದ್ರೂ ನೀವು ಕೊಡಲ್ಲ ಅಂತ ಹೇಳಿದ್ರಿ. ಆಮೇಲೆ ಓಕೆ ಅಂತ ಹೆಂಗೋ ಅಕ್ಸೆಪ್ಟ್ ಮಾಡಿದ್ರಿ. ಏನ್ ಮಾಡೋದು, ಅಷ್ಟು ಮಾತ್ರ ಮನುಷ್ಯತ್ವ ಇರಬೇಕು ಮನ್ಸಿಗೆ. ಸಡನ್ ಆಗಿ ನಮ್ಮ ಅಣ್ಣ ಬಂದ್ರಲ್ಲ, ಏನ್ ಅನಿಸ್ತು ನಿಮಗೆ? ನನ್ಗೇನ್ ಬೇಜಾರು ಅನ್ಸಿಲ್ಲ. ಅಂದ್ರೆ ನಮ್ಮ ಕಾಲೇಜ್ ಇದೆ ಅಲ್ವಾ, ಯಾರು ಫೋನ್ ಮಾಡಿದ್ರೆ ಬರ್ತಾರೆ ಅಂತ ಗಲಾಟೆ, ಅದೊಂದು ಧೈರ್ಯ ಆಯ್ತು ನಿಮ್ಗೆ. ಅಷ್ಟು ಬಿಟ್ರೆ ಬೇರೆ ಕಡೆ ಎಲ್ಲಾದ್ರೂ ಆಗಿದ್ರೆ ಭಯ ಆಗಿರೋದು. ನಾನು ಹೋಗ್ತಾ ಇರೋದಿಲ್ಲ ಅಲ್ವಾ. ಓಕೆ ಸರ್, ಹಿಂಗೆ ನಗ್ನಾಗ್ತಾ ಇರಿ. ಥ್ಯಾಂಕ್ ಯು ಸರ್. ಒಂಚೂರು ಅಲ್ಲಿವರೆಗೂ ಡ್ರಾಪ್ ಮಾಡಿ. ನನಗೆ ಕಾಲು ಏಟಾಗ್ಬಿಟ್ಟಿದೆ, ನಡಿಯೋಕ್ಕಾಗ್ತಾ ಇಲ್ಲ. ಇಲ್ಲಾಂದ್ರೆ ಹಿಂಗೇನಾರು ಇಲ್ಲಿ ದಾರಿ ಇದೆಯಾ? ಹಿಂಗೆ ಹೋಗ್ಬೋದಾ? ಇದು ಡೆಡ್ ಎಂಡಾ ಇದು? ಹೌದಾ? ಸರಿ ಸರ್, ಆಯ್ತು, ಇಲ್ಲೇ ಬಿಟ್ಬಿಡಿ ನನ್ನ. ನಿನ್ನ ಯಾವ ಡ್ರಾಪ್ ಕೇಳ್ಬಿಟ್ರೆ ಕೊಟ್ಬಿಡ್ತೀಯ ಗುರುವೆ? ಎಮರ್ಜೆನ್ಸಿ ಇದೆ, ಕಾಲು ನೋವು ಅಂತ. ಇವ್ರ ಜೊತೆನೆ ಓಡೋಗ್ತಾ ಇದ್ದೀನಿ. ಏನ್ ಮಾತಾಡ್ತಿದ್ಯಾ ಗುರು? ನಮ್ಮಪ್ಪ ಹುಷಾರಿಲ್ತೀರ ಬಲ್ಗವ್ರೆ. ಓಡ್ ಬತ್ತಾವಳಂತೆ ನಿನ್ ಜೊತೆ. ನನಗೇನು ಗೊತ್ತಿಲ್ಲ. ಇರೋ ಎಷ್ಟು ವರ್ಷದಿಂದ ಬರ್ತೀಯ ಅವಳು? ಅಣ್ಣ ನನಗೆ ಗೊತ್ತಿಲ್ಲ ಯಾರು ಇವರು. ಸುಮ್ಮನೆ ಅಣ್ಣ ಬಂದಿದ ತಕ್ಷಣ ನಾನು ಯಾರೋ ಗೊತ್ತಿಲ್ಲ ಅಂತ ಇದೀರಲ್ಲ ನೀವು. ನೋಡು ಹೆಂಗೆ ಹೇಳ್ತಾವಳೆ. ಏನಣ್ಣ ಮಾಡೋದು ಹಿಂಗಾದ್ರೆ? ನಿಮ್ಗೆ ಬದುಕಕ್ ಬಿಡು. ಏನ್ ಬದುಕಕ್ ಬಿಡೋದು? ಮನೆ ಬಿಟ್ಟು ಬಂದ್ರೆ ಅಪ್ಪಂಗೆ ಹುಷಾರಿಲ್ಲ.
ನಾನು ನೋಡ್ದೆಪ್ಪ ಯಪ್ಪ ಬಂದು ಏನೋ ಕೇಳ್ತಿದ್ಲು ನಂಗೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದೀನಿ. ಇಲ್ಲೇ ಮನೆ ಅವ್ರು ನಮ್ದು ನನ್ನ ಬಗ್ಗೆ ಸುಳ್ಳು ಹೇಳ್ತಾರೆ. ಹೌದು ಅಲ್ಲೇ ಇರ್ಲಿ ನಿಮ್ಮ ಮನೆ. ಅವಳು ಏನು ಹೇಳ್ತಾವಳು ಕೇಳಿ. ನೀನ್ ಯಾಕೆ ಕತ್ತಿಸ್ಕೊಳಕ್ ಹೋಗಿದ್ದೆ? ನನ್ನ ಲವರ್ ಕಾಲ್ ನೋವು ಡ್ರಾಪ್ ಅಂತ ಅವ್ರ ಜೊತೆ ಓಡೋಗ್ತಾ ಇದ್ದೀನಿ ನಾನು. ಅಂತಂದ್ರು. ಈಗ ಡೆಡ್ ಎಂಡ್ ಅಂತಂದ್ರು. ಇವನೇನ್ ಹೇಳ್ತಾವನೆ? ಇವರು ನನಗೆ ಗೊತ್ತಿಲ್ಲ ಅಂತಂದ್ರೆ. ಏನು ನನಗೆ ಗೊತ್ತಿಲ್ಲ. ಇವ್ರೇನು ನಾನು ಕೇಳ್ತಾ ಇರೋದು ಏನ್ ಸಂಬಂಧ ಅಂತೆ? ನನಗೆ ಗೊತ್ತಿಲ್ಲ. ಅಯ್ಯೋ ನಾನು ಅವರು ಓಡೋಗ್ತಾ ಇದೀವಿ ರೀ. ಓಡಾಕ್ತಾ ಇದ್ದೆ ಕೇಳಿಸ್ಕೊ ಹೇಳದ. ನೀನ್ ಧೈರ್ಯ ಮಾತಾಡೋ ಮಾತ್ರ ಫಸ್ಟ್. ನೀನ್ ತಪ್ಪಿಲ್ಲ ತಾನೇ ಧೈರ್ಯ. ರೇ ಹೋಗ್ತಾರೆ ಇರೋ ಜೊತೆಲಿ ಅವರು. ಸರ್ ನೀವು ಕೇಳ್ತಾ ಇರೋ ಕ್ವಶನ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಹೇಳಿ. ಇವರು ನನ್ನ ತಂಗಿನ ಬೈಕಲ್ಲಿ ಯಾಕೆ ಕುಣ್ಸ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಆನ್ಸರ್ ಮಾಡಿ. ಕಾಲ್ ನೋವು ಅಂದ್ರು ಕಣ ಅದಕ್ಕೆ. ಅವಳು ಹೇಳ್ತಾ ಇರೋದು ಕೇಳಿ. ಏನಮ್ಮ? ನಾವಿಬ್ರು ಓಡೋಗ್ತಾ ಇದೀವಿ. ನಂಬರ್ ಕಾಂಟ್ಯಾಕ್ಟ್ ತೋರ್ಸಮ್ಮ, ಇವ್ರ ನಂಬರ್ ತೋರ್ಸಮ್ಮ. ಕಾಲ್ ನೋವಾ? ನಡಿ ಆ ಕಡೆ ನಡ್ಕೋಬಾ. ನೋಡ್ ನಾನು ಚೆನ್ನಾಗಿ ನಡೀತೀನಿ. ನಡೀತಾ ಇಲ್ವಾ? ಕಾಲ್ ನೋವು ಏನು ನೋವಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಇವ್ರ ಹೆಸರೇನು? ಇವಾಗ ಎಲ್ಲಾರ ಆಕಾಶ್. ಆಕಾಶ್ ಆಕಾಶ. ಎಂತ ನಾಟಕ ಪ್ರೀತಿಯಿಂದ ಚಿನ್ನಿ ಬ್ಲ್ಯಾಕಿ ಅಂತೀನಿ ನಾನು. ನೀವು ಚಿನ್ನಿ ಅಂತ ಅಲ್ಲ. ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಯಾರಿಗೆ ಮಾಡ್ತಿದ್ಯಾ? ನಾನು ಪಕ್ಕದ ಮನೆ ಇದ್ದೆ. ನಮ್ಮ ಮನೆ ಪಕ್ಕದ ನಮ್ಮನೆ ನೋಡಲ್ಲ ಐತೆ, ಅಲ್ಲಿ ಕ್ಯಾಮ್ರಾ ಐತೆ. ಅವ್ರ ಫುಲ್ ಆಶೆಗಾಗಿ ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ. ಮನೀತ್ ಎಂಟರ್ಪ್ರೈಸಸ್ ಶ್ರೀನಗರ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ. ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ಲೋಕಾರ್ಥ ವಿವರಿಸಿರುವ ಅದ್ಭುತವಾದ AI ತಂತ್ರಜ್ಞಾನ. ಸರ್ ಬಂದು ಡ್ರಾಪ್ ಕೇಳಿದೆ, ನಿಜವಾಗ್ಲೂ ಒಪ್ಪಿದ್ರಿ ನೀವು ಡ್ರಾಪ್ ಕೊಡೋದಕ್ಕೆ? ಸಡನ್ ಆಗಿ ನಮ್ಮ ಅಣ್ಣ ಬಂದ್ಬಿಟ್ಟು ಇಟ್ಕೊಂಡ್ರಲ್ಲ, ಏನು ಅನಿಸ್ತು? ಸಿಕ್ಕಾಪಟ್ಟೆ ಭಯ ಆಯ್ತು. ತುಂಬ ಪ್ಯಾನಿಕ್ ಆದ್ರಾ? ಬಟ್ ಲಾಸ್ಟಲ್ಲಿ ನೀವು ನಕ್ಕಿದ್ರಿ ತಾನೆ? ಅದೇ ಸರ್ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಿನ್ನೆ ಆಷಾಢ ಶುಕ್ರವಾರ ಅಲ್ವಾ ಆಂಟಿ? ಬೆಳಿಗ್ಗೆ ನಾವು 3:30ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಮೈಸೂರು ಚಾಮುಂಡೇಶ್ವರಿ. ಮೈಸೂರಿಗೆ ಹೋಗಿ ಒಂದು 8-9 ಗಂಟೆ ಆಯಿತು ದರ್ಶನ ಎಲ್ಲ ಮಾಡ್ಕೊಂಡು ಬರೋದು. ತುಂಬ ಜನ ಇದ್ರು, ತುಂಬ ರಶ್ ಇತ್ತಾ. ಎಲ್ಲ ಮಾಡ್ಕೊಂಬಂದೆ. ಪ್ರಸಾದ ಎಲ್ಲ ತಂದಿದ್ದೆ ನೆನ್ನೆ. ಆಮೇಲೆ ಮುತ್ತೈದರಿಗೆ ಊಟ ಹಾಕಿ ಅಂತ ಹೇಳಿದ್ರಲ್ಲ, ಅಡುಗೆ ಎಲ್ಲ ಮಾಡಿಸಿದ್ವಿ ನೆನ್ನೆ. ಅಡುಗೆ ಎಲ್ಲ ಮಾಡಿಸಿ ನಮ್ಮ ಹಸ್ಬೆಂಡು ಊಟಕ್ಕೆ ನೀಡು ಅಂತ ಕೇಳಿದ್ರು. ನಾನು ಒಂದು ತುತ್ತು ಕೊಟ್ಟಿಲ್ಲ. ನೀವು ಬರ್ತೀರಾ ಅಂತಾನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ಸಂಜೆವರೆಗೂ. ನೆನ್ನೆ ಯಾರು ಊಟನೂ ಮಾಡಿಲ್ಲ. ಎಲ್ಲ ಅಡುಗೆ ಮಾಡಿಸ್ಬಿಟ್ಟು ಯಾಕೆ ಬರಲಿಲ್ಲ? ನಮ್ಮ ಹಸ್ಬೆಂಡ್ ಊಟಕ್ಕೆ ನೀಡು ಅಂದ್ರೆ ಒಂದು ತುತ್ತು ಕೊಟ್ಟಿಲ್ಲ. ಆಂಟಿ ಬರೋವರೆಗೂ ನಾನು ಊಟ ಯಾರಿಗೂ ಕೊಡಲ್ಲ ಅಂತ. ಬರೋವರ್ಗೆ ಯಾಕೆ ಕೊಡಲ್ಲ ಅಂದ್ರಿ? ನಾವು ಬರೋವರ್ಗೆ ಊಟ ಕೊಡಲ್ಲ ಅಂತ ಯಾಕೆ? ಫಸ್ಟ್ ನೀವು ಊಟ ಮಾಡೋಗ್ಲಿ ಅಂತ. ನೀವು ಫಸ್ಟ್ ಊಟ ಮಾಡೋಗ್ಲಿ ಅಂತ. ಮನೇಲಿ ನಾವು ನೋಡೇ ಇಲ್ವಲ್ಲ, ಯಾರು ನೋಡೇ ಗೊತ್ತಿಲ್ವಲ್ಲ. ಹೇಳಿ ಯಾಕೆ ಬರಲಿಲ್ಲ? ಇವಾಗ ನಮ್ಮ ಮನೆಗೆ ಎಲ್ಲ ಅಳ್ಸೋಗಿದೆ ಊಟ. ನನಗೆ ಊಟ ವೇಸ್ಟ್ ಮಾಡೋದು ಅಂದ್ರೆ ಆಗಲ್ಲ. ನಮಗೂ ಆಗಲ್ಲ. ನಮ್ದು ಮನೇಲಿ ನೋಡಿಲ್ವಲ್ಲ, ನಾವೇ ಆಯ್ತಾ? ನನಗೆ ಊಟ ವೇಸ್ಟ್ ಮಾಡೋದು ಅಂದ್ರೆ ಆಗಲ್ಲ. ನೀನ್ ಹೇಳ್ತಾ ಇರೋದು ಇವಾಗ ಏನ್ ಗೊತ್ತಾ, ಅಳ್ಸೋಗಿರ ತಿಂತೀರಾ ಬಂದು? ತಿನ್ಲಿ ಯಾಕೆ ತಿನ್ನಾನೆ? ನೆನ್ನೆ ಬಂದಿದ್ರಲ್ಲ, ಯಾರು? ನಾನ್ ಬಂದು ಹೇಳೋಗಿದ್ದೀನಿ. ನಮ್ದು ಮನೇನ ನಮ್ಗೆ ಗೊತ್ತಿರೋ ಅಲ್ಲಿ ಎಲ್ಲಿ ಬರ್ಲಿ ನಾವು? ನೆನ್ನೆ ಬನ್ನಿ ಅಂದೆ. ನೆನ್ನೆ ಬನ್ನಿ ಅಂದೆ. ಇವಾಗ ಎಲ್ಲರಿಗೂ ಕರ್ದವ್ರಿಗೆ ಮತ್ತೆ ನೀವು ಬರ್ತೀನಿ ಅಂದಿದ್ಕೆ ನಾನು ಅಷ್ಟೊಂದು ಅಡ್ಗೆ ಮಾಡಿದೀನಿ. ಹೋಗಿ ನೆನ್ನೆ ಬಂದ್ಬಿಟ್ಟು ಅಣ್ಣ ಇಲ್ಲಿ ಯಾರು ಕರ್ಕೊಂಡ್ ಹೇಳಿದ್ದು ಈ ಮಾತಾ? ಯಾರನ್ನೇ ಕರ್ಕೊಂಡ್ ಬರ್ಲಿ? ನಾವು ಊಟಕ್ಕೆ ನಾನೇ ಊಟ ಮಾಡಿಲ್ಲ. ಇವಾಗ ಅಡ್ಗೆ ಎಲ್ಲ ಅಳ್ಸೋಗಿದೆ. ಬಂದ್ ತಿನ್ಬೇಕಷ್ಟೇ. ನೀವು ಯಾಕೆ ತಿನ್ನಲ್ಲ? ಯಾಕೆ ಹೇಳು? ನೀವು ಆಂಟಿ ಬೇರೆ ತಲೆ ತಿಂತ ಇದೀಯ ನೀನು? ನೀನು ಬರ್ಲಿಲ್ಲ, ನೀನು ಹೇಳ್ ಬಂದೆ. ಹೋಟ್ಲಿಗೆ ಎಲ್ಲ ಬರ್ತಾರೆ, ಬನ್ನಿ ಆಂಟಿ ಊಟಕ್ಕೆ ಹೇಳ್ತಾರೆ, ನಾವು ಹೋಗಲ್ಲ. ನಮ್ಗೆ ಈ ತರ ಪರಿಸ್ಥಿತಿ ಅಂತ ನಮ್ಗೆ ಗೊತ್ತೇ. ನಾವು ಇವ್ರ ಮನೇನೆ ನೋಡಿಲ್ಲ ನಾವು. ನನ್ನ ಅಷ್ಟೇ ಅಳ್ಸೋಗಿರೋ ಅನ್ನ ತಿನ್ನಪ್ಪ ಅಂತ ಕರೀತಾಳಲ್ಲ ಅಕ್ಕ. ಯಾಕೆ ತಿಂತೀವಿ? ಇವಾಗ ತಿನ್ಬೇಕು ಬಂದು. ಯಾಕೆ ದರ್ದಿಲ್ಲ ಅಂತ 700 ರೂಪಾಯಿ ಕೊಡಿ ಮತ್ತೆ. ಯಾಕೆ ಕೊಡೋಣ? 700 ರೂಪಾಯಿ ಖರ್ಚು ಆಗಿದೆ ಊಟಕ್ಕೆ. ನಿಮ್ ಸಲ ಅಡ್ಗೆ ಮಾಡ್ತಾನಿತ್ತ? ನಿಮ್ ಸಲುವಾಗಿ ಅಲ್ವೇ ಮಾಡಿದ್ದು ನಾನು. ನನಗೆ 1000 ರೂಪಾಯಿ ಕೊಡು ಅಂತ ಕೂತಿದ್ದಾಳೆ. ಮೆಂಟ್ಲು ಅಂತೀನಿ ಅಷ್ಟೇ ನಾವು. ಮೆಂಟ್ಲು ಅಲ್ಲ, ನೆನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ. ನಮಗ್ ಗೊತ್ತಾ? ಏನೋ ದುಡ್ಡು ಕಲೆಕ್ಷನ್ ಮಾಡೋ ವ್ಯವಹಾರ ಅನ್ಸುತ್ತೆ ಇವಳ್ದು. ಏನು ಇಲ್ಲ. ತಾಯಿ ನಮಗ್ 700 ರೂಪಾಯಿ ಕೊಡಿ. ಪ್ರತಿ ಒಬ್ರು ಬರ್ತಾರೆ ಊಟ ಕರೀತಾರೆ ಹೋಟ್ಲಲ್ಲಿ. 700 ರೂಪಾಯಿ ಕೊಡಿ. ಹೋಗ್ಬೇಕಾಯ್ತದ? ಅದೇನೆ. ಯಾರು ಬರಲ್ಲ ಅಂತಾರೆ? ಆಯ್ತು ತಡೀರಿ ಬರ್ತೀವಿ ಅಂತೀವಿ. ನನಗೂ ಅಲ್ಲಕ್ಕ ನೀವು ಬರ್ತೀನಿ ಅಂದ್ಮೇಲೆ ಹೋಗಿ ಅಡ್ಗೆ ಮಾಡಿ. ನಮ್ ಕೆಲಸ ಬೇದೊಳ್ಮೇಕೆ ಅಲ್ಲ, ನಮ್ಮನೇಲಿ ನಾವು ಬಿಸಿ ಬಿಸಿ ಅನ್ನ ತಿನ್ನಬಿಟ್ಟು ಇವಳ ಮನೆಗೆ ಹೋಗಿ ಅಳ್ಸೋಗಿರೋ ಅನ್ನ ತಿನ್ನಕ್ಕಾಗತ್ತಾ? ನಮ್ಗೆ ಅಳ್ಸೋ ತಿನ್ನಕ್ಕಿಂತ ಇವಾಗ ಬಂದು ಅಳ್ಸೋಬೇಕು. ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ ಅಂದ್ರೆ ಯಾಕೆ ತಿನ್ನವ? ನೀನ್ ಅಳ್ಸೋದಲ್ಲ ಮಾತಾಡ್ತಿದ್ದೀರಲ್ಲ ಮತ್ತೆ. ಎದೊಳ್ಮೇಕೆ ಎದೋಗು. ನಮ್ ಹೋಟ್ಲಿಗೆ ಬಂದು ಕರ್ದಿರೋದೇ ಇಲ್ಲ. ನೆನ್ನೆ ಬಂದು ಕರ್ದೋದೆ. ನೀವು ಚಪಾತಿ ಹೊಸಿತಿದ್ರಿ ಇವತ್ತ. ನೆನ್ನೆ ಹೋಗು
ಎದ್ದೋಳ್ ಮ್ಯಾಕೆ ಎದ್ದೋಳ್ ಮ್ಯಾಕೆ ಇವಾಗ ಅಳ್ಸೋಗಿರೋ ಅನ್ನನ ಬರ್ಬೇಕು. ಏಯ್ ಎದ್ದೋಗ್ತೀಯ ಏನು ಎದ್ದೇಳು ಮೇಲೆ ನಾನು ಎದ್ದೇಳು ಮೇಲೆ ಅಳ್ಸೋಗಿರೋ ಅನ್ನ ತಿನ್ಬೇಕು. ಆ ಕೊಡಂಟಿ ಒಂದ್ ಹೇಳ್ತೀನಿ ಅಳ್ಸೋಗಿರೋ ನಡಿ ಇಲ್ಲಿ ನಿಂತ್ಕೊಬೇಡ. ಅದು ಇದು ಕಳ್ಸ್ಬೇಕು ಹಿಂಗ್ ಹಾ ದುಡ್ಡು ಕಲೆಕ್ಷನ್ ಮಾಡ್ಬಿಡ್ತಾಳೆ ಹೋಗಲ್ಲ, ಏನ್ ಬಿಸಾಕಕ್ ನನಗೆ ಇಷ್ಟ ಇಲ್ಲ. ಹೇಳ್ತಾವ್ ಬರೀ ಸುಳ್ಳು. ಬಿಸಾಕಕ್ ಇಷ್ಟ ಇಲ್ಲ ನನಗೆ ಅನ್ನ ಎಲ್ಲ ವೇಸ್ಟ್ ಮಾಡಕ್ ಆಗಲ್ಲ. ತಿರ್ಗಾಡಿ ಬರಕ್ ಕೊಡ್ತೀನಿ ನೋಡಿ ಆಚೆಗೆ. ಏನು ಮಾಡ್ಬೇಡಿ, ಒಂದೆರಡೇ ತುತ್ತು ಬನ್ನಿ. ಅಣ್ಣ, ಎಷ್ಟೋ ಜನ ಕರೀತಾರೆ. ಹೊಡಿತೀನಿ ಆಂಟಿ ರೈಸ್ ಹಾಕ್ತಾರೆ ಬೇಡ ಅವಳು ಎತ್ತಾಳೆ, ನೋಡಿ ಆಚೆಗೆ. ಏನ್ ನಿಂದು ಬಂದು ಏನೋ ಊಟ ತಿಂಡಿ ಕರಿತೀಯ ನೀನು ಅಳ್ಸೋಗಿರೋನ ತಿನ್ನಕ್ಕೆ ಹಾ ಆಂಟಿ ಏನಂಟಿ ಊಟ ಕರೆದ್ರೆ ಹಿಂಗ್ ಮಾಡ್ತೀರಾ? ಹಾಕಂಟಿ ಹೇಳ್ತೀನಿ ನೋಡ್ ಮ್ಯಾಕ್ ತೊಡಿ. ನಡಿ ಇಲ್ಲ ನೋಡು ನೀನು ಬಾ ಜೊತೆಗೆ ಅವ್ರ ಜೊತೆ. ಯಾರ್ಗೆ ಹೇಳ್ತಾ ಇದೀಯ ನೀನು ಇಬ್ರಿಗೂನು. ಅಳ್ಸೋಗಿರೋನ ತಿನ್ನಕ್ ಬರ್ಬೇಕಾ ನಿನ್ನ ಹತ್ರ ನನಗೆ ಅನ್ನ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಫಸ್ಟ್ ಬಂದು ಊಟ ಮಾಡ್ ಬನ್ನಿ. ಬರ್ತೀನಿ ನೋಡಿ. ಪಲ್ಯ ಕೋಸಂಬರಿ ಎಲ್ಲ ಹಂಗೆ ಇಟ್ಟಿದೀನಿ fridge ಅಲ್ಲಿ. ಬರ್ತಾರ ನೋಡಿ ಬರ್ತೀವಿ. ಬನ್ನಿ. ಏನಂಟಿ ಅಳ್ಸೋಗಿರೋನ ತಿನ್ನಕ್ ಬರ್ತೀನಿ ಅಂತೀರ ಆಂಟಿ ಏನ್ ಕೊಯ್ತಾನೆ ಉಳ್ತಕ್ಕ, ಅನ್ನ ತಿನ್ನಕ್ಕೆ. ಅವಳು ದುಡ್ಡು ಮಾಡಕ್ ನೋಡ್ತಾ ಕೊಡ್ತಾರೆ ಇರ್ಬೇಕು ತಂದೆ ಎಲ್ಲಾರ. ಏನಕ್ಕೆ ಬಂದು ಗೊತ್ತಾಯ್ತು ನನಗೆ. ಹಾ, ಗೊತ್ತಾಯ್ತಾ? ಗೊತ್ತಾಯ್ತು, ವಿಷಯ ಗೊತ್ತಾಯ್ತು, ಕೇಳ್ಬಿಟ್ಟು ಬರೀ ಕಾಮಿಡಿ ಬರೋದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕ್ಯಾಮ್ರಾ ಐತ. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ ನಾವು ಮಾಡಿದ್ದು ತಮಾಷೆಗಾಗಿ ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ. ಮನಿತ್ ಎಂಟರ್ಪ್ರೈಸಸ್ ಶ್ರೀನಗರ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ಲೋಕಾರ್ಥ ವಿವರಿಸಿರುವ ಅದ್ಭುತವಾದ AI ತಂತ್ರಜ್ಞಾನ. ಆಂಟಿ ಇದು ನಿಮಗೆ ಇನ್ನು ನಗ್ತಾನೇ ಇದ್ದೀರಾ. ಸಡನ್ ಆಗಿ ಬಂದು ಅನ್ನ ತಿನ್ನಕ್ ಬನ್ನಿ ಅಂದ್ರಲ್ಲ ಏನನ್ನಿಸ್ತು? ಏನು ಅನಿಸ್ತದೆ, ಇದೇನು ಅಳಸಿಲ್ಲನ್ನ ತಿನ್ ಬನ್ನಿ ಎಣ್ಣೆಯಿಂದ ಹಂಗೆ ಇಕ್ಕಿದ್ವಿ. ನಮ್ಮ ಯಜಮಾನ್ರಿಗೆ ಊಟ ಕೊಟ್ಟು ಇದೇನು ಹೋದಾರಪ್ಪ, ನಮ್ ಕರ್ದೇ ಇಲ್ಲ ಇವ್ರು ಬಂದು ಕರ್ದೇ ಇಲ್ಲ, ಕರ್ದೆ ಅಂತಾರಲ್ಲ ಅಂದದು ಹೋದಾರ ಭಯ ಆಯ್ತು. ಹೋಗ್ಲಿ ನಕ್ಕದ್ರೆ ಆಂಟಿ ಮನಸ್ಫೂರ್ತಿಯಾಗಿ ಇದೆ ಆಂಟಿ ನಮ್ಮ ಕಾರ್ಯಕ್ರಮದ ಉದ್ದೇಶ. ಆಂಟಿ ಬಜ್ಜಿ ಹಾಕ್ತಿದ್ದೀರಾ? ಬಜ್ಜಿ ಬೋಂಡ ಹಾಲು ಬೋಂಡ ಬಜ್ಜಿ ವಡ ಇದು ಬೋಂಡ ಇಷ್ಟೊತ್ತಿಗೆ ಹಾಕ್ತಿದ್ದೆ. ಯಾವ್ದು ಬೇಕು ಎಲ್ಲ? ಏನು ಬೇಡ, ಸುಮ್ಮನೆ ಕೇಳೋಣ ಅಂತ ಬಂದೆ ಏನೇನು ಹಾಕ್ತಿದ್ದೀರಾ ಅಂತ. ನಿನ್ನೆ ಹಾಲು ಬೋಂಡ ಬಜ್ಜಿ, ಇದು ಮಿಕ್ಸ್ ಬೋಂಡ, ಇದು ಹಾಲು ಬೋಂಡ, ಅದು ವಡೆ, ಮೆಣಸಿನ್ಕಾಯಿ ಬಜ್ಜಿ. ನಿನ್ನೆ ಆಷಾಢ ಶುಕ್ರವಾರ ಅಲ್ವಾ, ಇದಕ್ಕೆ ಹೋಗಿದ್ದೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ರಶ್ ಇತ್ತು. ಬೆಳಿಗ್ಗೆ 3 ಗಂಟೆಗೆ ಎದ್ದೋಗಿದ್ದೆ. ಮುಗಿಸ್ಕೊಂಡು ಬರೋದೇ 11 ಗಂಟೆ ಆಗೋಯ್ತು ಬೆಂಗಳೂರಿಗೆ ಬರೋದು. ಅದಕ್ಕೆ ಹೇಳಿದ್ರಲ್ಲ ಊಟಕ್ಕೆ ಮುತ್ತೈದರಿಗೆ 5 ಜನಕ್ಕೆ ಊಟಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ನೆನೆ ಕರೆದೋಗಿದ್ದೆ ನಿಮ್ಮನ್ನ. ಇದೆ ಊಟಕ್ಕೆ ಬನ್ನಿ ಅಂತ ಹೇಳೋದೆ, ಸರಿ ಆಯಿತು ಅಂತಂದ್ರಿ. ನಿನ್ನೆ ಒಂದು 12:30 1 ಗಂಟೆ ಟೈಮಲ್ಲಿ. ನೀವು ಬರಲೇ ಇಲ್ಲ. ನಾನು ಒಂದು ಅಡುಗೆ ಎಲ್ಲ ಮಾಡಿದ್ದೆ, ಅನ್ನ ಸಾಂಬಾರು ಚಿತ್ರಾನ್ನ ಪಲ್ಯ ಕೋಸಂಬರಿ ಎಲ್ಲ. ನಮ್ಮ ಮನೇಲೆಲ್ಲ ಊಟಕ್ಕೆ ಕೊಡು ಅಂದರೂ ಕೊಟ್ಟಿಲ್ಲ. ಇನ್ನೂ ಬರ್ತಾರೆ ಊಟಕ್ಕೆ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ ಎಲ್ಲನೂ. 12 ಗಂಟೆಗೆ ಬಂದಿದ್ರಂತ ಊಟಕ್ಕೆ ಕರೆಯಕ ಬರ್ತೀನಿ ಅಂತ ನನಗೆ ಯಾವ ಡ್ಯಾಸನೇ ಇಲ್ಲ. ನಾವಿಬ್ರು ಇರ್ತೀವಿ ಅಂಗಡಿಯಲ್ಲಿ. ಹೌದಾ? ನೆನೆ ಕರ್ದೋದೆ, ನೀವು ಬಂದೇ ಇಲ್ಲ. ಇಟ್ಟಿರೋದೆ ನೆನೆ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಟ್ಟಿದೆ. ನನಗಂತೂ ತುಂಬ ಬೇಜಾರಾಗೋಯ್ತು. ಇಲ್ಲಿ ಪಕ್ಕದಲ್ಲಿ ಯಾರ ಜೊತೆಗೆ ಬಂದ್ರೆ ಬರ್ತಿದ್ದೆ. ಇಲ್ಲಿ ಬ್ರಾಂಚ್ ಪರಿಚಯ ಯಾರಲ್ಲ. ಅಲ್ಲ, ನಾನು ಅವ್ರನ್ನ ಕರೀಲಿಲ್ಲ, ನಿಮ್ಮನ್ನ ಮಾತ್ರ ಕರೆದಿದ್ದು ನಿನ್ನೆ. ಅವ್ರ ಪರಿಚಯ ಇಲ್ಲ. ಇಲ್ಲಿ ಅಂಗಡಿಗೆ ಬರ್ತಿದ್ನಲ್ಲ, ನಿಮ್ಮನ್ನ ಕರೆದೆ. ಇವಾಗ ಏನು ಗೊತ್ತಾ, ನಿನ್ನೆ ಮಾಡಿರೋದೆಲ್ಲ ಹಂಗೆ ಇದೆ ಮನೇಲಿ. ನನಗಂತೂ ಬಿಸಾಕಕ್ಕಂತೂ ಇಷ್ಟ ಇಲ್ಲ. ಬರ್ತೀರಾ ಇವಾಗಾದ್ರೂ? ಹಾಂ ಆಗಲ್ಲ ಮೇಡಮ್, ಟೈಮ್ ಇರಲ್ಲ. ಎಲ್ಲ ಅಳ್ಸೋಗ್ಬಿಟ್ಟಿದೆ. ಅನ್ಸೋದ್ರೆ ಬಿಟ್ಟಾಕದೆ. ಈಗ ಬನ್ನಿ ಊಟ ಮಾಡೋದಕ್ಕೆ. ನನಗೆ ಬಿಸಾಕಕ್ಕೆ ಇಷ್ಟ ಇಲ್ಲ. ಯಾವಾಗ ಹೇಳಿರಿ ನಿನ್ನೆ ಬಂದ್ಬಿಟ್ಟು ಹೋಗಿದ್ದೀನಿ. ನಮ್ಮ ಹಸ್ಬೆಂಡ್ಗೂ ಸಹ ಊಟ ಕೊಟ್ಟಿಲ್ಲ ನಾನು. ಈಗೆಲ್ಲ ಅಳ್ಸೋಗಿದೆ. 600 ರೂಪಾಯಿ 700 ರೂಪಾಯಿ ಖರ್ಚು ಮಾಡಿದ್ದೀನಿ. ಈ 3ನೇ ಬೀದಿಲಿರೋದು. ಈ ರೋಡ್ ಬಿಟ್ಟು ನೆಕ್ಸ್ಟು. ನಾನು ನೆನ್ನೆ ಹೇಳೋಗಿದ್ದೀನಿ ಊಟಕ್ಕೆ ಬನ್ನಿ ಅಂತ. ಇವಾಗ ಅಳ್ಸೋಗಿದೆ. ಬರ್ತೀರಾ ಬರಲ್ವೋ ಅಷ್ಟೇ ಹೇಳಿ. ಅನ್ಸೋದು ನಾ ಏನು ಮಾಡೋಕ್ಕ? ಈಗ ಬಂದು ತಿನ್ಬೇಕು ನೀವು. ಇಲ್ಲ 600 ರೂಪಾಯಿ 700 ರೂಪಾಯಿ ಖರ್ಚಾಗಿದೆ. ಇಲ್ಲ ದುಡ್ಡು ಕೊಡಿ. ಇವ್ರಿಗೆ ಹೇಳ್ತಾ ಇರೋದು. ನಿಮ್ಮ ನೋಡ್ಲಿಲ್ಲ ನಾನು. ನಿನ್ನೆ ಆಂಟಿಗೆ ಹೇಳೋದೆ. ಬಂದ್ಬಿಟ್ಟು ಅನ್ನ ತಿನ್ಕೊಂತ ಕೂತಿದ್ದಾಳೆ.
ಬನ್ನಿ. ಜಾಸ್ತಿ ಆಗ್ಬಿಟ್ಟಿದೆ ಊಟ. ಹೌದು ಇವಾಗ ಎಲ್ಲ ಅಳಿಸೋಗಿದೆ. ಊಟ ಮಾಡ್ಕೊಂಡು ಅಲ್ಲ ಅಳ್ಸೋಗಿರೋನ ತಿನ್ನಕ್ ಬಂತಾಳಲ್ಲ ಅಕ್ಕ, ನಾವೇನ್ ಗತಿ ಇಲ್ವಾ ಅಳ್ಸೋಗಿರೋನ ತಿನ್ನಕ್ ಇವಳ ಹತ್ರ? ನನಗೆ ಅದನ್ನ ಅನ್ನ ಎಲ್ಲ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಪಾಪು ಅಳ್ತಿದೆ. ಬನ್ನಿ 5 ನಿಮಿಷ ಆಫ್ ಮಾಡಿ ಬನ್ನಿ. ಕರ್ಕೊಂಡು ಹೋಗ್ತೀನಿ. ಕಂಪ್ಲೇಂಟ್ ಕೊಡಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೇಳ್ತೀನಿ. ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಬಂದು ತಮಾಷೆ ಆಗ್ತಿದ್ರೆ ಇಲ್ಲಿ ಒಂದ್ ನಿಮಿಷ ರೀ. ಯಾರ್ ತಾನೇ ಹೇಳಿದ್ರು ದೇಹ ಎಲ್ಲ ಇಲ್ಲೇ ಕುತ್ಕೊಂಡಿದೀವಿ. ಅನ್ನದ ಬೆಲೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ನಮ್ಗೇನ್ ಗೊತ್ತಿಲ್ವಾ ಮತ್ತೆ? ನಾನು ಅನ್ನ ಬಿಸಾಕಕ್ ವೇಸ್ಟ್ ಇಲ್ಲ ಅಂತ. ನಮ್ಗೂ ಇಷ್ಟ ಇಲ್ಲ ರೀ. ನಮ್ಗೂ ಗೊತ್ತು. ನಾವು ಕೇಜ್ ಗಟ್ಲೆ ಹೊಲದಲ್ಲಿ ಹೂಳ್ ಬಿಟ್ಟು ತೆಗಿಯೋರು ನಾವು. ನಾವು ರೈತರೇನೆ. ಆಯ್ತಾ? ನಾವು ರೈತರೇನೆ. ಸುಮ್ನೆ ಯಾವಾಗ ಹೇಳಿದ್ರಿ ಅಂತ ಊಟಕ್ಕೆ ಬನ್ನಿ ಅಂತ ಹೇಳಿದೆ. ನೈಟ್ವರೆಗೂ ಇಲ್ಲೇ ಇರ್ತೀವಿ. ಯಾರು ಅಲ್ವಾ? ನಡಿ ನಡಿ. ಎಲ್ಲ ಚೆನ್ನಾಗಿದ್ದೀನಿ. ಇವಾಗ ಊಟಕ್ಕೆ ಬನ್ನಿ ಸಾಕು. ಬರ್ಬೇಕು ಅಂದೆ. ಏನಕ್ಕೆ ಬರ್ಬೇಕು? ನೀವು ಬರ್ಬೇಡಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಾನು ನೆನ್ನೆ ಕರೆದಿದ್ದೆ ಬಂದಿಲ್ಲ. ಸುಮ್ನೆ ಹೋಗ್ರಿ ಸುಮ್ನೆ ನಡಿ. ಬನ್ನಿ ಆಂಟಿ. ನೆನ್ನೆ ಎಲ್ಲ ಪೂಜೆ ಮಾಡೋಷ್ಟಲ್ಲೇ ಲೇಟ್ ಆಗೋಯ್ತು. ನೀವು ಬರ್ಲಿ. ಇಷ್ಟು ಸೊಪ್ಪಾಕಿ ಬಿಡಿಸ್ಕೊಂತ ಇಲ್ಲೇ ಕುಂತಿದ್ದೀವಿ. ಉದ್ದೇಶಕ್ಕಾಗಿ ಅದ್ಭುತ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ ನಿಮ್ಗೆ. ಮೇಡಮ್ ಖುಷಿ ಆಯ್ತು. ಮನಿತ್ ಎಂಟರ್ಪ್ರೈಸಸ್ ಶ್ರೀನಗರ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ, ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ಲೋಕಾರ್ಥ ವಿವರಿಸುವ ಅದ್ಭುತ AI ತಂತ್ರಜ್ಞಾನ ಇದು ನಿಮ್ಗೆ. ಅವರು ಸಡನ್ ಆಗಿ ಬಂದು ಅನ್ನ ತಿನ್ ಬನ್ನಿ ಅಂದ್ರಲ್ಲ, ಏನ್ ಅನಿಸ್ತು ಆಂಟಿ ನಿಮ್ಗೆ? ಇಲ್ರಿ, ಇದು ಆಷಾಢ ಶುಕ್ರವಾರ ಅಂತ ಕೆಲವರು ಮಾಡ್ತಿರ್ತಾರಲ್ಲ ಪೂಜೆ, ನಾನೇನು ಮರ್ತಿರ್ಬೋದೇನೋ ಅಂತ ನಿಧಾನ ಕೇಳಕತ್ತಿದ್ದೆ. ಆದ್ರೂ ಸೊಪ್ಪು ಬಿಡಿಸಂತ ಇಲ್ಲೇ ಕುಂತಿದ್ದೀವಲ್ಲ ಬಜ್ಜಿ ಬೋಂಡ ಮಾಡಕ, ಅವಾಗ ನನಗೆ ಯಾವಾಗ ಬಂದಿದ್ರು ಇವರು ಎಲ್ಲ ಸುಳ್ಳು ಹೇಳ್ತಾರೆ, ಯಾಕೆ ಯಾಮರ್ಸಕ್ ಬಂದಿದ್ದಾರ ಅಂತ ಆಯ್ತು. ಆದ್ರೂ ನಮ್ ಪ್ರೋಗ್ರಾಮ್ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ನಗ್ತಿದ್ರಿ ಅಲ್ಲ, ಖುಷಿ ಆಯ್ತಲ್ಲ. ಇದೆ ನಮ್ ಕಾರ್ಯಕ್ರಮದ ಉದ್ದೇಶ. ಖುಷಿ ಆಯ್ತು. ಆ ಟಿವಿಯಲ್ಲಿ ನೋಡ್ತಾ ಇದ್ದೀವಲ್ಲ, ಈಗ ರಿಯಲ್ ಆಗಿ ನೋಡಿದೆ ನೋಡಿ. ಥ್ಯಾಂಕ್ ಯು ಮೇಡಮ್. 1 2 3 4